ಕರ್ನಾಟಕದ ಪೊಲೀಸರ ಕ್ಯಾಪ್ಗಳ ಬಣ್ಣ ಬದಲಾಗಿದೆಯಾ? ಇವತ್ತಿನಿಂದ ನಮ್ಮ ಪೊಲೀಸರ ಲುಕ್ ಬದಲಾಗಿರುತ್ತೆ. ಅವರ ಟೋಪಿಯ ಬಣ್ಣ ಬದಲಾಗಿರುತ್ತೆ, ಅವರ ಟೋಪಿಯ ಲುಕ್ಗಳು ಬದಲಾಗಿರುತ್ತೆ. ಹಾಗಾದರೆ ಬದಲಾಗೋದಕ್ಕೆ ಕಾರಣ ಏನು? ಹಳೆಯ ಟೋಪಿಯ ವಿಶೇಷತೆಗಳೇನು ಮತ್ತು ಹೊಸ ಟೋಪಿಯ ವಿಶೇಷತೆಗಳೇನು? ಕರ್ನಾಟಕ ಕಾಪ್ಗಳ ಲುಕ್ಕೇ ಚೇಂಜು. ಸ್ಲೋಚ್ ಟೋಪಿ ಹೋಯಿತು, ಈಗ ಪೀಕ್ ಕ್ಯಾಪ್ ಬಂತು. ಕಾರಣ ಏನು? ಕರ್ನಾಟಕ ಪೊಲೀಸರು ಧರಿಸುತ್ತಿದ್ದ ಹಳೆ ಟೋಪಿಗೆ ಬಾಯ್ ಬಾಯ್. ತೆಲಂಗಾಣ ಪೊಲೀಸರ ಟೋಪಿ ತರಹದ್ದೇ ಹೊಸ ಟೋಪಿಗೆ ಹಾಯ್ ಹಾಯ್. ಹಳೆಯ ಟೋಪಿ ಆಗಾಗ ಜಾರುತ್ತಿತ್ತು, ಖಾಕಿಗೆ ಸ್ವಲ್ಪ ಇರಿಟೇಷನ್ ಆಗ್ತಿತ್ತು. ಈಗಿನ ಹೊಸ ಟೋಪಿ ಹಾಕಿದ್ರೆ ತಲೆನೂ ಸ್ವಲ್ಪ ಕೂಲ್ ಆಗಿರುತ್ತೆ, ಸ್ವಲ್ಪ ತಣ್ಣಗನ್ಸುತ್ತೆ. ಲೈಟ್ ವೇಟ್ ಟೋಪಿ ಜಾರೋದಿಲ್ಲ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ದಶಕದ ಬೇಡಿಕೆಯನ್ನ ಈಡೇರಿಸಿದ ರಾಜ್ಯ ಸರ್ಕಾರ, ಗೃಹ ಇಲಾಖೆಯೂ ಖುಷಿ. ಕರ್ನಾಟಕದ ಪೊಲೀಸರ ತುದಿಯಲ್ಲಿ ಸಣ್ಣ ನಗೆ. ಕರ್ನಾಟಕದ ಕಾಪುಗಳ ಲುಕ್ಕೇ ಚೇಂಜ್. ಪಾಪ ನಮ್ಮ ಪೊಲೀಸರು ಒಂದು ದಿನ ಏನಾದರೂ ಶಾಂತರಾದರೆ ರಾಜ್ಯ ಏನಾದೀತು? ನಮ್ಮ ಪೊಲೀಸರ ಕೊಡುಗೆ ಅತ್ಯಂತ ಅಪಾರ. ರಾಜ್ಯದಲ್ಲಿ ಒಂದು ಗಲಭೆ ನಡೆಯಬಾರದು ಅನ್ನುವುದಿದ್ದರೆ ಪೊಲೀಸರು ಆಕ್ಟಿವ್ ಆಗಿರಬೇಕು. ಹೆದ್ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಸಣ್ಣ ಸಮಸ್ಯೆ ಆದರೂ ಕೂಡ ಓಡಾಡ್ಕೊಂಡು ಪೊಲೀಸರು ಬರ್ತಾರೆ. ಓಡುವಾಗ ಹಳೆ ಟೋಪಿ ಜಾರ್ತಾ ಇತ್ತು. ಬ್ರಿಟಿಷ್ ಕಾಲದ ಟೋಪಿ ಅದು, ಹಳೆ ಟೋಪಿ, ಬ್ರಿಟಿಷರ ಕಾಲದ ಟೋಪಿ ಅದು, ಜಾರ್ತಿತ್ತದು. ದಪ್ಪ ಮಟೀರಿಯಲ್, ಅವರಿಗೂ ಒಂಥರ ತಲೆಗೆ ಭಾರ. ಅಲ್ಲಿ ಮೇಲಾಧಿಕಾರಿ ಅಲ್ಲಿ ಏನಾದರೂ ಕರೆದ್ರು ಅಂದ್ರೆ ಎದ್ನೋ ಬಿದ್ನೋ ಅಂತ ಕಾನ್ಸ್ಟೇಬಲ್ಗಳು ಪಾಪ ಓಡೋದು. ಓಡುವಾಗ ಆ ಟೋಪಿನೇ ಕೆಳಗೆ ಜಾರ್ತಾ ಇತ್ತು. ಹಗುರವಾದ ಟೋಪಿಗಳಿತ್ತು. ಈಗಿನ ಟೋಪಿ ಸ್ವಲ್ಪ ಚೆನ್ನಾಗಿರೋ ಮೆಟೀರಿಯಲು, ಲೈಟ್ ವೆಯ್ಟು, ಈ ಬಿಸಿಲು ಟೈಮಲ್ಲಿ ಸ್ವಲ್ಪ ಕೂಲ್ ಕೂಡ ಆಗುತ್ತೆ, ಜಾರೋದಿಲ್ಲ. ಬ್ರಿಟಿಷ್ ಕಾಲದಲ್ಲಿದ್ದಂತಹ ಟೋಪಿ ದಶಕದಿಂದಲೂ ಕೂಡ ಆ ಬೇಡಿಕೆ ಇತ್ತು, ನಮ್ಮ ಪೊಲೀಸರು ಲುಕ್ ಚೇಂಜ್ ಮಾಡಬೇಕು ಅಂತ. ನೆರೆಯ ತೆಲಂಗಾಣ ರಾಜ್ಯದಲ್ಲೂ ಕೂಡ ಇದೇ ಬಣ್ಣದ ಇದೇ ತರಹದ ಟೋಪಿ ಇದೆ. ಇದೇ ತರಹದ ಟೋಪಿ ಇರೋದು ತೆಲಂಗಾಣದಲ್ಲಿ. ಆ ಟೋಪಿ ನೋಡಿ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಅದೇನು ಖುಷಿ ಆಯಿತೋ ಗೊತ್ತಿಲ್ಲ. ಒಂದನ್ನು ಅಲ್ಲಿಂದನೇ ಎತ್ಕೊಂಡು ಬಂದಿದ್ರು ನಮ್ಮ ರಾಜ್ಯಕ್ಕೆ. ಎತ್ಕೊಂಡು ಬಂದದನ್ನ ಹಿಡಿದೊಂದ್ಸತ್ ನೋಡೋದು, ಹಾಕ್ಕೊಂಡು ಒಂದ್ಸತ್ ನೋಡೋದು. ಅಯ್ಯೋ, ನಮ್ಮ ಪೊಲೀಸರು ತಲೆ ಮೇಲೆ ಇದೇ ಥರ ಟೋಪಿ ಹಾಕೊಂಡ್ರೆ ಅಷ್ಟು ಹಗುರವಾಗಿರುತ್ತಲ್ಲ ಅಂತ. ಭಾರವಾಗಿರೋ ಕುಂಬಳಕಾಯಿ ಒತ್ಕೊಂಡಂಗೆ ಹೋಗ್ತಾ ಇದ್ರು ಮುಂಚೆ. ಆ ದಪ್ಪ ಮಟೀರಿಯಲ್ನ ಟೋಪಿ ಅದು. ಬಿಸಿಲಲ್ಲಿ ನಿಂತ್ಕೋಬೇಕು ಪೊಲೀಸ್ನವರು, ಮಳೆ ಬಂದರೂ ನಿಂತ್ಕೋಬೇಕು. ಒಂದು ತರಹದ ಯೋಧರ ಕೆಲಸ ಅದು. ದೇಶಕ್ಕಾದರೆ ಯೋಧರು, ನಮ್ಮ ಪೊಲೀಸರು ನಮ್ಮ ಜನನ ಕಾಯ್ತಾರೆ. ಕರ್ನಾಟಕದ 7.25 ಕೋಟಿ ಕನ್ನಡಿಗರ ಶರೀರವನ್ನು ಮತ್ತು ಮನೆಯನ್ನು, ಅವರ ಆತ್ಮವನ್ನು ಕಾಪಾಡುವ, ಕಣ್ಣಿಗೆ ಕಾಣುವ ದೇವರು ಪೊಲೀಸ್ನವರು. ಅಂತಹ ಪೊಲೀಸ್ನವರ ಲುಕ್ ಬದಲಿಸಿದ ಸರ್ಕಾರದ ಪರ ಅನೇಕ ಶ್ಲಾಘನೆಗಳು ಕೂಡ ವ್ಯಕ್ತವಾಗಿದೆ. ಪೊಲೀಸರು ಇನ್ನು ಮುಂದೆ ನಿಮಗೆ ಬ್ಲೂ ಕಾಪ್ಸ್ ಥರ ಕಾಣ್ತಾರೆ. ಸ್ವಲ್ಪ ನೀಲಿ ಬಣ್ಣದ ಪೊಲೀಸ್ನವರಾಗಿ ಕಾಣ್ತಾರೆ. ಸಡನ್ ಆಗಿ ನೀವು ತೆಲುಗಲ್ಲಿ ಮಾತನಾಡಿದ್ದೀರಾ, ಆಮೇಲೆ ತೆಲಂಗಾಣದ ಪೊಲೀಸರು ಅಂತ, ಅದು ನಮ್ಮದೇ ಪೊಲೀಸರು ಆಗಿರ್ತಾರೆ. ಒಟ್ಟಾರೆ ದಶಕದ ಬೇಡಿಕೆಯನ್ನು ಈಡೇರಿಸಿದೆ ಕರ್ನಾಟಕ ಸರ್ಕಾರ. ನಮ್ಮ ಪೊಲೀಸರ ಲುಕ್ ಬದಲಾಗಿದೆ, ಪೊಲೀಸರ ಟೋಪಿ ಬದಲಾಗಿದೆ. ಇವತ್ತಿನಿಂದಲೇ ಅಧಿಕೃತ, ನಾಳೆಯಿಂದ ಟೋಪಿ ಹಾಕ್ಕೊಂಡು ಪೊಲೀಸ್ನವರು ನಮ್ಮ ಕಣ್ಣಿಗೆ ಸುಂದರರಾಗಿ ಕಾಣ್ತಾರೆ. ನಿನಗೆ ಸರಿಸಮಾನರುಂಟೆ? ಇನ್ನು ಪಡೆಯುತ್ತಿರೆ ನೀನೀಗ ವಯೋನಿವೃತ್ತಿ. ನಿನಗೆ ಬೇಕಲ್ಲವೇ ಸುದೀರ್ಘ ವಿಶ್ರಾಂತಿ? ನೀನಿರದ ಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ. ನೂತನವಾಗಿ ತಮಗೆ ಹೊಸ ಆತ್ಮವಿಶ್ವಾಸವನ್ನ ಮೂಡಿಸಲು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದ ಇಲಾಖೆಗೆ ಈ ಒಂದು ಐತಿಹಾಸಿಕ ತೀರ್ಮಾನವನ್ನ ಮಾಡಿ ನಿಮ್ಮೆಲ್ಲರೂ ಕೂಡ ಆತ್ಮವಿಶ್ವಾಸವನ್ನ ಗಳಿಸಲಿಕ್ಕೆ ತಮಗೆ ಆದಂತಹ ಒಂದು ಅವಕಾಶ ಬಂದು ತಾವು ಈ ಕ್ಯಾಪ್ ಅನ್ನ ಧರಿಸಿ
ತಮಗೆ ಒಂದು ದೊಡ್ಡ ಶಕ್ತಿಯನ್ನು ಮೂಡಿದೆ. ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಗಡಿಯಲ್ಲಿ ಸೈನಿಕ ನಮ್ಮ ಪೊಲೀಸ್ ಎಂದು ಹೆಮ್ಮೆಯಿಂದ ಮನದಿಂಗಿತದ ಶುಭ ಕಾಮನೆಯನ್ನು ವ್ಯಕ್ತಪಡಿಸಿದ ಹೆಮ್ಮೆಯ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.